ಎಲ್ಲರಿಗೂ ನಮಸ್ಕಾರ. ನಾನು ವೈ ಬಸವರಾಜ್, ನಾರಾಯಣಪುರ ತಾಲೂಕು ಸುರಪುರ, ಜಿಲ್ಲೆ ಯಾದಗಿರಿ, ಕರ್ನಾಟಕ ರಾಜ್ಯ. ಈ ಪುಲ್ವಾಮಾ ಘಟನೆಯ ಬಗ್ಗೆ ತಮ್ಮ ಮುಂದೆ ನನ್ನ ಎರಡು ಅನಿಸಿಕೆಗಳನ್ನು ಕರ್ನಾಟಕ ಜನತೆಯ, ಭಾರತ ಜನತೆಯ ಮುಂದೆ ನಾನು ಹಂಚಿಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ನಿನ್ನೆ ನಡೆದಿರ್ತಕ್ಕಂಥ ಪುಲ್ವಾಮಾ ದಾಳಿಯಲ್ಲಿ ಉಗ್ರರು ನಮ್ಮ ಭಾರತ ದೇಶದ ನಾಗರಿಕರನ್ನು, ಅದರಲ್ಲಿಯೂ ಕೂಡ ಪುರುಷರನ್ನು ಗುರಿಯಾಗಿಸಿಕೊಂಡು ಇವತ್ತು ಹತ್ಯೆ ಮಾಡಿದ್ದಾರೆ. ಇದು ಏನು ತೋರಿಸ್ತದಂತಂದ್ರೆ, ಈ ಭಾರತದ ಹಿಂದೂಗಳನ್ನು ಹಿಮ್ಮೆಟ್ಟಿಸಿ ಈ ದೇಶವನ್ನು ಕಬಳಿಸ್ತಕ್ಕಂಥ ಕುತಂತ್ರದ ಹುನ್ನಾರ ಅಂತ ನಮಗೆ ತಿಳಿದು ಬರ್ತದೆ. ಅದಕ್ಕಾಗಿ ಎಲ್ಲ ಭಾರತದ ಜನತೆ ಜಾತ್ಯತೀತವಾಗಿ ಮತ್ತು ಪಕ್ಷಾತೀತವಾಗಿ ಇದನ್ನು ಉಗ್ರವಾಗಿ ಖಂಡಿಸೋದ್ರ ಜೊತೆಗೆ ಮನೆ ಮನೆಗೆ ಒಬ್ಬ ಸೈನಿಕನನ್ನು ತಯಾರು ಮಾಡ್ತಕ್ಕಂಥ ಗಂಡುತನವನ್ನು ನೀವು ಮೆರಿಬೇಕಂತೇಳಿ ನಾವು ಮನವಿಯನ್ನು ಮಾಡ್ಕೊಳ್ತೀನಿ. ಇನ್ನು ಮುಂದೆ ನಿಮ್ಮ ಮಕ್ಕಳಲ್ಲಿ ಒಬ್ಬರನ್ನು ದೇಶ ಸೇವೆಗೆ ಬಿಡಬೇಕಾಗ್ತದೆ. ಯಾಕಂತಂದ್ರೆ ಈ ರೀತಿ ಅಮಾಯಕ, ಈ ಹೇಡಿತನ, ಯಾರನ್ನು ಗುರಿಯಾಗಿಸ್ಕೊಂಡು ಪ್ರವಾಸಿಗೆ ಹೋಗಿರ್ತಕ್ಕಂಥ ಅವ್ರು ಏನೋ ಒಂದು ಟೂರಿಸ್ಟಾಗಿ ಎಲ್ಲವನ್ನು ನೋಡೋಣ, ನಮ್ಮ ದೇಶವನ್ನು ನೋಡೋಣ ಅಂತ ಹೋದರೆ ನಮ್ಮ ದೇಶದಲ್ಲಿಯೇ ನಾವು ಮರಣವನ್ನು ಅಪ್ತೀವಿ ಅಂತಂದ್ರೆ ಇವರು ಯಾರು? ಈ ಉಗ್ರರು ಎಲ್ಲಿಂದ ಹುಟ್ಟಿದರು? ಈ ದೇಶ, ಅಲ್ಲಿ ರಾಜ್ಯ, ಅಲ್ಲಿ ಸರ್ಕಾರಗಳು ಏನು ಮಾಡ್ತಾವೆ ಅಂತೇಳಿ ನಾವು ಕ್ವಶನ್ ಮಾಡ್ಬೇಕಾಗ್ತದೆ. ಅದಕ್ಕೆ ನಾವು ಏನಾಗ್ತದೆ, ಜಮ್ಮು ಕಾಶ್ಮೀರ ಏನು ರಾಜ್ಯ ಅದ, ಆ ರಾಜ್ಯದ ಮೇಲೆ ನಾವು ಸಂಶಯ ಮಾಡ್ಬೇಕಾಗ್ತದೆ ಈಗ ನಾವು. ಹೀಗಾಗಿ ಪ್ರತಿಯೊಬ್ಬ ಭಾರತೀಯನೂ ಇದ್ರ ಬಗ್ಗೆ ವಿಚಾರ ಮಾಡ್ಬೇಕಾಗತ್ತೆ. ನಾನಷ್ಟೇ ಆರಾಮಿರಬೇಕು, ಅವ್ರ ಮನೆಯೊಳಗೆ ಸತ್ರ ಸಾಯ್ಲಿ ಅನ್ನುವಂಥ ಏನು ದುರುದ್ದೇಶ ನಮ್ಮಲ್ಲಿ ಬಂದಂಗೆ ಆಗ್ತದೆ. ಯಾಕಂತಂದ್ರೆ ನಮಗೆ ಭಾಳ ಅಯ್ಯೋ ಅನ್ನಿಸ್ತದೆ. ನಾವು ಸಮಾಜದಲ್ಲಿ ಈ ಸಮಾಜ ಸೇವೆ ಮಾಡುವಾಗ ಈ ರೀತಿ ನಮ್ಮ ದೇಶ, ನಾನು ಮೊನ್ನೆ ಪ್ರಯಾಗರಾಜ್ ಹೋದಾಗ ನೋಡಿದೆ, ಮಧ್ಯಪ್ರದೇಶ, ಉತ್ತರ ಪ್ರದೇಶ, ಅಲ್ಲಿ ಇರತಕ್ಕಂಥ ಬಡತನಗಳನ್ನು ನೋಡಿ ನಾವು ನಮ್ಮ ದೇಶದಲ್ಲಿ ಇನ್ನೂ ಕೂಡ ಯಾವ ರೀತಿಯಾಗಿ ಈ ನಾವು ಹಿಂದದೀವಿ ಅನ್ನುವಂಥ ಒಂದು ಭಾವನೆ ನಮಗೆ ಬಹಳ ವ್ಯಕ್ತವಾಯಿತು. ಅದರಲ್ಲಿಯೂ ಕೂಡ ಈ ರೀತಿ ಜೀವಹಾನಿ ಮಾಡ್ತಕ್ಕಂಥ ಈ ಕುಚೇಷ್ಟೆ ನನ್ನ ಮಕ್ಕಳನ್ನು ಕೂಡಲೇ ಏನಪ್ಪ ಅಂತಂತಂದ್ರೆ ಅವ್ರನ್ನ ಏನದಲ್ಲ, ನೀವು ಮುಲಾಜಿ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಅವ್ರು ಎಲ್ಲೇ ಇರಲಿ, ಅವರೇನು ಈ ದೇಶ ಬಿಟ್ಟು ಹೋಗಿಲ್ಲ, ನಮ್ಮ ಭಾರತದ ಒಳಗೆ ಅವರೇನು ಬೇರೆ ಕಡೆಯಿಂದ ನುಸುಳಿಲ್ಲ, ಇಲ್ಲೇ ಅದಾರ. ಅದಕ್ಕೆ ನೀವು ಏಕಕಾಲಕ್ಕೆ ದೇಶದ ಏನು ಮಿಲಿಟ್ರಿಗಳು ನೀವು ಏಕಕಾಲಕ್ಕೆ ದಾಳಿ ಮಾಡಿದ್ರೆ ನನ್ನ ಮಕ್ಕಳು ನಾಶ ಆಗಿ ಹೋಗ್ತಾರೆ. ನಮ್ಮ ನಮ್ಮ ಏನು ಮಿಲ್ಟ್ರಿಯನ್ನು ನಾವು ಒಂದು ಕಡೆ ತೆಗೆದಿಟ್ಟು ಅವ್ರು ಇರ್ತಕ್ಕಂಥ ಎಲ್ಲದಕ್ಕೂ ಇದಕ್ಕೆ ಏನದಲ್ಲ ಪೂರಾ ಅವ್ರನ್ನ ಸುಟ್ಟು ಹಾಕ್ಬೇಕಂತೇಳಿ ನಾವು ಹೇಳ್ತೀವಿ. ಯಾಕಂತಂದ್ರೆ ಈ ರೀತಿ ಆದ್ರೆ ಅಮಾಯಕ ಆ ಜನರ ಪಾಪ ಮಣಿತನಕ್ಕೆ ಆಸರೆಯಾಗಿರ್ತಕ್ಕಂಥ ಗಂಡು ಮಕ್ಕಳು ಇದಾದ್ರೆ ಆ ಹೆಣ್ಮಕ್ಳು ಯಾವ ರೀತಿ ಜೀವನ ಮಾಡಬೇಕು? ಇದು ನಮ್ಮ ಅಕ್ಕ ತಂಗಿಯರಿಗಾಗಿರ್ತಕ್ಕಂಥ, ನಮ್ಮ ತಾಯಿ ತಂಗಿಯರಿಗಾಗಿರ್ತಕ್ಕಂಥ ಒಂದು ಅನ್ಯಾಯ ಅಂತ ನಾವು ಇವತ್ತು ಭಾರತೀಯರು ಖಂಡಿಸ್ಬೇಕಾಗ್ತದೆ. ಹಾಗಾಗಿ ಇದನ್ನು ಜಾತ್ಯತೀತ ರಾಷ್ಟ್ರ ಭಾರತ ಅಂತ ಹೇಳ್ತೀವಿ. ಇಲ್ಲಿ ಕೇವಲ ಹಿಂದೂಗಳನ್ನು ಟಾರ್ಗೆಟ್ ಮಾಡಿ ಹೊಡೆಯುವಂಥ ಕೆಲಸ ಮಾಡ್ತಾರಲ್ಲ, ಇದು ಯಾವ ರಾಷ್ಟ್ರ? ಹಾಗಾಗಿ ಇದನ್ನು ಭಾಳ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಾಗಲಿ, ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯವರಾಗಲಿ ಇದನ್ನು ನೀವು ಭಾರತ ಜನತೆಗೆ ಮತ್ತು ಕರ್ನಾಟಕ ರಾಜ್ಯದ ಜನತೆಗೆ ನೀವು ಒಂದು ಸ್ಟೇಟ್ಮೆಂಟ್ ಕೊಡಬೇಕಾಗ್ತದೆ, ನಿಮ್ಮ ಅನಿಸಿಕೆಗಳು ಏನು ಅಂತ. ಯಾಕಂತ ಹೇಳ್ಬೇಕಂದ್ರೆ ನಾವು ಕೇವಲ ಮತಕ್ಕೋಸ್ಕರ ಮತ್ತು ರಾಜಕೀಯಕ್ಕೋಸ್ಕರ ಕೆಲವು ಸಮಾಜಗಳನ್ನು ಓಲೈಸಿ ಅವ್ರು ಮಾಡ್ತಕ್ಕಂಥ ದಬ್ಬಾಳಿಕೆಯನ್ನು ಇದೇ ರೀತಿಯಾಗಿ ನಾವು ಮುಂದೆ ಬಿಟ್ಟರೆ ಸಮಾಜದಲ್ಲಿ ನಿಮ್ಮನ್ನು ಬಿಡುವುದಿಲ್ಲ ಅವರು ನಾಳೆ. ಹಾಗಾಗಿ ಇದನ್ನು ನೀವು ಪಕ್ಷಾತೀತ, ಜಾತ್ಯತೀತ ತೊಗೊಂಡು ಇದಕ್ಕೆ ಏನಾದರೂ ಇತ್ತೀಚೆಗೆ ಆಡಲಿಲ್ಲ ಅಂತಂದ್ರೆ ಆ ದೇಶ ಅಲ್ಲ, ನಮ್ಮಲ್ಲೇ ಊರು, ಹಳ್ಳಿ, ರಾಜ್ಯ, ಜಿಲ್ಲೆಯಲ್ಲಿ ಪ್ರತಿಯೊಂದು ಓಣಿಯಲ್ಲಿ ಈ ರೀತಿ ಟೆರರಿಸ್ಟ್ ನನ್ನ ಮಕ್ಕಳು ಹುಟ್ಟುತ್ತಾರೆ. ಯಾಕಂದ್ರೆ ಅವ್ರಿಗೆ ಅಂಜಿಕಿಲ್ಲಂಗೆ ಆಗಿಬಿಡ್ತದೆ. ಯಾರೇ ಆಗಿರಲಿ, ಇವತ್ತು ನಮ್ಮ ಧರ್ಮದಲ್ಲೇ ಆಗಲಿ, ಇನ್ನೊಂದು ಧರ್ಮದಾಗಲೇ ಆಗಲಿ, ಆದರೆ ದೇಶವನ್ನು ಕಟ್ಟುವಂಥ ಕೆಲಸ ಮಾಡಬೇಕು. ಅದರಲ್ಲಿ ಈ ದೇಶವನ್ನು ಛಿದ್ರ ಮಾಡ್ತಕ್ಕಂಥ ಕುಚೇಷ್ಟೆ ನನ್ನ ಮಕ್ಕಳಿಗೆ ಕೂಡಲೇ ಏನಪ್ಪ ಅಂದ್ರೆ ಶಿಕ್ಷೆ ಆಗಬೇಕು. ಅದಕ್ಕೆ ಸರಿಯಾದ ಒಂದು ಕಾನೂನು ಬರಬೇಕು. ಕೇವಲ ಇದು ನೋಟಕ್ಕಾಗಬಾರ್ದು. ಅದಕ್ಕೆ ಪ್ರತಿಯೊಬ್ಬ ಸಮಾಜದ, ಪ್ರತಿಯೊಬ್ಬ ಮನೆತನದವರು ಕೂಡ, ಎಲ್ಲ ಸಮಾಜದವರು ಕೂಡ ಇಲ್ಲಿ ಎಚ್ಚೆತ್ತುಕೊಂಡು ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳನ್ನು ಒಬ್ಬರನ್ನ ಬಿಡ್ರಿ ಹೋಗಲಿ, ದೇಶದ ಸಲುವಾಗಿ ಜೀವ ಹೋಗಲಕ್ಕೆ. ಪ್ರತಿಯೊಬ್ಬರ ಮನೆಗೆ ಏನಪ್ಪ ಅಂತಂತಂದ್ರೆ ನಾವು ನಾಯಕರಾಗಿ, ನಾಯಕ ಅಂತಂದ್ರೆ ಏನದು ಪದ, ನಾಯಕರು ಅಂತಂದ್ರೆ ಒಂದು ಕ್ಯಾಪ್ಟನ್. ಅಂಥ ಒಂದು ಭಾರತ ದೇಶ ಈ ಹಿಂದೆ ಸಾಕಷ್ಟು ಬ್ರಿಟಿಷರನ್ನ ನಾವು ಓಡಿಸಿರ್ತಕ್ಕಂಥ ಮಂದಿ. ಈಗ ನಮ್ಮ ಭಾರತದಲ್ಲಿ ಈ ರೀತಿ ಆಗ್ತಕ್ಕಂಥ ಈ ಕುಚೇಷ್ಟೆ ನನ್ನ ಮಕ್ಕಳಿಗೆ ಕೂಡಲೇ ಶಿಕ್ಷೆ ಆಗಬೇಕಂತೇಳಿ ನಾನು ಈ ಮೂಲಕ
ಕರ್ನಾಟಕ ಜನತೆ ಮತ್ತು ಭಾರತದ ಜನತೆಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಅದಕ್ಕೆ ಪ್ರತಿಯೊಬ್ಬರು ಜಾಗೃತ ಆಗ್ರಿ, ಇದ್ರ ಬಗ್ಗೆ ಚಿಂತನೆ ಮಾಡಿರಿ, ಇದ್ರ ಬಗ್ಗೆ ಚರ್ಚೆ ಮಾಡಿರಿ. ಇಂಥ ಏನು ವಿಚಾರಗಳನ್ನು ಮಾಡ್ತಕ್ಕಂಥವ್ರು ಪ್ರತಿಯೊಬ್ಬರು ನಿಮ್ಮ ಕಿವಿಯನ್ನು ಒಂದು ಸ್ವಲ್ಪ ಜನರ ಮೇಲೆ ಗಮನ ಹರಿಸ್ರಿ. ಬರೀ ಪೊಲೀಸ್ ಡಿಪಾರ್ಟ್ಮೆಂಟು ಮತ್ತು ಇವರು ಏನು ಏನು ಈ ಭಾರತ ಸರ್ಕಾರದ ಅನೇಕ ಇಲಾಖೆಗಳು ಈ ಇಂಟೆಲಿಜೆನ್ಸಿಗಳು ಮಾಡ್ಬೇಕಂತೇನಿಲ್ಲ. ನಾವೇ ಇವತ್ತು ಇಂಟೆಲಿಜೆನ್ಸಿಗಳಾಗಬೇಕು. ಯಾರ್ಯಾರು ಏನೇನು ಮಾಡ್ತಾರೆ ಅನ್ನೋದನ್ನು ನಾವು ಇಲಾಖೆಗಳಿಗೆ ಏನಪ್ಪ ಅಂದ್ರೆ ಗುಪ್ತಚರ ನಾವು ಪ್ರತಿಯೊಬ್ಬರಾಗಿ ಅವರಿಗೆ ಮಾಹಿತಿ ಕೊಡಬೇಕು. ಇಲ್ಲಿ ಮಾಡ್ತಕ್ಕಂಥ ಈ ಅಲ್ಕಟ್ಟನ ಮಕ್ಕಳಿಗೆ ಕೂಡಲೇ ಏನಪ್ಪ ಅಂದ್ರೆ ಶಿಕ್ಷೆ ಆಗ್ತಕ್ಕಂಥ ಕೆಲಸ ಒಕ್ಕೊರಲಿನಿಂದ ಬರಲಿ. ಪ್ರತಿಯೊಬ್ಬರು ಕೂಡ ಮೀಡಿಯಾ, ಸೋಷಿಯಲ್ ಮೀಡಿಯಾದಾಗ ಬರಲಿ, ಪ್ರತಿಯೊಂದು ಇದ್ರಾಗ ಬರಲಿ, ಪ್ರತಿಯೊಂದು ಹಳ್ಳಿಯಿಂದ ಬರಲಿ. ಇಡೀ ದೇಶ ಈಗ ಎಚ್ಚೆತ್ಕೊಳ್ಳಿಲ್ಲ ಅಂದರೆ ಕಳೆದ ಸಾರಿಯೂ ಇದೇ ರೀತಿ ಆಗಿತ್ತು. ಇದೇ ಕಂಟಿನ್ಯೂಸ್ ಆತಂದ್ರೆ ಈಗ ಸಮಾಜದಲ್ಲಿ ಸಾಮರಸ್ಯ ಏನು ಉಳಿತೈತಿ? ಸಮಾಜದಲ್ಲಿ ಏನಪ್ಪ ಅಂತಂದ್ರೆ ಈಗ ಒಳ್ಳೆ ನಮಗೆಲ್ಲ ನಿದ್ದೆ ಬರ್ತಾ ಇಲ್ಲ. ಯಾಕಂತಾರೆ ಏನಪ್ಪ ಇದು ದೇಶ ಈ ರೀತಿ ಆಯ್ತಲ್ಲ, ಹಿಂದೂ ರಾಷ್ಟ್ರ ಇದು ಒಂದೈತಿ, ಮತ್ತು ಇದೇ ರೀತಿ ಆತಪ್ಪ ಅಂತಂದ್ರೆ ಮತ್ತು ಬೇರೆ ಆಗಿಬಿಡ್ತದೆ ಅದು. ಅದಕ್ಕಾಗಿ ಭಾಳ ಎಚ್ಚೆತ್ಕೊಳ್ಬೇಕು. ಅದು ರಾಜಕೀಯ, ಆರ್ಥಿಕ, ಸಾಮಾಜಿಕ ಆ ವಿಷಯದಲ್ಲಿ ನೀವು ಭಾಳ ಏನಪ್ಪ ಅಂತಂದ್ರೆ ಪ್ರತಿಯೊಬ್ಬರು ಇಲ್ಲಿ ಗಮನ ಹರಿಸ್ಬೇಕಂತೇಳಿ ನಾನು ಈ ರಾಜಕೀಯ ಮುಖಂಡರಿಗೆ ನಾನು ಹೇಳ್ತೀನಿ. ನಿಮ್ಮ ರಾಜಕೀಯ ತೀಟೆಗೋಸ್ಕರ ನಮ್ಮನ್ನು ನೀವು ಬಲಿ ಮಾಡಬೇಡ್ರಿ, ನಮ್ಮ ಜನರನ್ನು ಬಲಿ ಮಾಡಬೇಡ್ರಿ. ಈಗ ನೋಡ್ರಿ, ಇಡೀ ದೇಶ ಯಾರೇ ಇರಲಿ ಪಾಪ, ಅವರು ಈಗ ನಮ್ಮ ಶಿವಮೊಗ್ಗದವರು ಮಂಜುನಾಥ್ ಅವ್ರ ಫ್ಯಾಮ್ಲಿಗೆ ಆಯಿತು, ನಮ್ಮ ಕರ್ನಾಟಕದಾಗ, ಮತ್ತು ನಮ್ಮ ದೇಶದಲ್ಲಿ ಆಯ್ತಲ್ಲ ಉಳಿದ 30 ಜನ ಸತ್ತಾರಪ್ಪ ಅಂತಂದ್ರೆ ಅವರು ನಮ್ಮ ದೇಶದವರಲ್ಲ. ಮತ್ತು ಅವ್ರಿಗೆ ಆಯ್ತಪ್ಪ ಅಂತಂದ್ರೆ ನಾಳೆ ನಮ್ಮ ಜಿಲ್ಲೆ, ನಮ್ಮ ಊರು, ನಮ್ಮ ಮನೆತನ ಬರ್ತದೆ ಅದು ವಿಚಾರ. ಹಾಗಾಗಿ ಪ್ರತಿಯೊಬ್ಬರು ಎಚ್ಚೆತ್ತುಕೊಂಡು ಇದನ್ನು ತಾವುಗಳು ಪ್ರತಿಯೊಬ್ಬರು ಖಂಡಿಸುವುದರ ಮೂಲಕ ಇದನ್ನು ಸಾಧಕ ಬಾಧಕಗಳನ್ನು ಪ್ರತಿಯೊಬ್ಬ ಬುದ್ಧಿಜೀವಿಗಳು ವಿಚಾರ ಮಾಡಿ ಪ್ರತಿಯೊಬ್ಬರಿಗೆ ತಿಳುವಳಿಕೆ ಹೇಳಿ ಇದನ್ನು ಏನಪ್ಪ ಅಂತಂದರೆ ಎಲ್ಲಿ ಈ ರೀತಿ ಅಫೆನ್ಸ್ ಆಗಲಾರ್ದಂಗೆ ಒಂದು ಸದೃಢ ಭಾರತವನ್ನು ಕಟ್ಟಲು ನಾವು ಎಲ್ಲರೂ ಕೂಡ ಜಾತ್ಯತೀತ ಪಕ್ಷಾತೀತವಾಗಿ ನಿಲ್ಲೋಣ ಅಂತೇಳಿ ಈ ಮೂಲಕ ತಮ್ಮಲ್ಲಿ ಕೈ ಮುಗಿದು ವಿನಂತಿಸಿಕೊಳ್ಳುತ್ತೇನೆ.